ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ದಿನ ನಿಮ್ಮ ಮನೇಲಿ ಮಕ್ಕಳುಗಳಿಗೆ ಕೆಮ್ಮು ಅಥವಾ ನಿಮಗೆ ಕೆಮ್ಮು ಬಂದರೆ ಯಾವ ರೀತಿಯಾಗಿ ನಾವು ಮನೆ ಮದ್ದನ್ನ ಉಪಯೋಗ ಮಾಡಿಕೊಂಡು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ಇದು ತುಳಸಿ ಮತ್ತು ಪುದೀನ ಎಲೆನ ಕೈಯಲ್ಲಿ ಇಸ್ಕಿ ಇಟ್ಕೊಂಡಿರೋದು, ಜಜ್ಜಿ ಇಟ್ಕೊಂಡಿರೋದು. ಮತ್ತು ಇದು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಅರಿಶಿನ, ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ರೀತಿಯಾದ ರೆಡಿಮೇಡ್ ಅರಿಶಿನ ಅಲ್ಲ, ಇದು ಅರಿಶಿನದ ಕೊಂಬನ್ನ ಉಪಯೋಗಿಸಿ ನಾವೇ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು. ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ನೋಡಿ, ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಮತ್ತು ಒಂದು 7ರಿಂದ 8 ಕಾಳು ಮೆಣಸನ್ನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಒಂದು ಪೀಸ್ ಚಕ್ಕೆ, ಒಂದು ಲವಂಗ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಖಾರ ಆದರೆ ಕುಡಿಯೋಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸ್ಪೈಸ್ ಕಡಿಮೆ ಇರೋ ರೀತಿಯೇ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಪಾತ್ರೆನ ಬಿಸಿಗಿಟ್ಟು ಅದರಲ್ಲಿ ನಾನು ಈ ಕಪ್ಪಲ್ಲಾಗಷ್ಟು 1 ಗ್ಲಾಸ್ ಹಾಲನ್ನ ಹಾಕಿದ್ದೀನಿ. ನಿಮಗೆ 2ನೇ ಕಪ್ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲನ್ನ ಕಾಯಕ್ಕೆ ಇಟ್ಟ ತಕ್ಷಣವೇ ನಾವು ಇಟ್ಟರು ಎಲ್ಲ 5 ವಸ್ತುಗಳನ್ನ ಹಾಕ್ಕೊಬಿಡ್ಬೇಕು. ಎಲ್ಲ ವಸ್ತುಗಳನ್ನ ಈ ರೀತಿ ಹಾಕಿದ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಕೈ ಆಡಿಸ್ತಾ ಇರಬೇಕು. ಇದು 10ರಿಂದ 15 ನಿಮಿಷಗಳ ಕಾಲ ಈ ಹಾಲು ಕುದಿಬೇಕು. ನಾವು 2 ಲೋಟ ಹಾಲು 2 ಲೋಟ ನೀರನ್ನ ಹಾಕಿದ್ದೀವಿ. ಮತ್ತೆ 2 ಲೋಟ ಹಾಲಾಗೋವರೆಗೂ ಇದನ್ನ ಚೆನ್ನಾಗಿ ಮಳಿಸ್ಕೋಬೇಕು. ಇದು ಕಂಪ್ಲೀಟಾಗಿ ಮಳ್ಳಾಗಿದೆ. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನ್ನು, ಮಕ್ಕಳು ಕೊಡೋದ್ರಿಂದ ನಾವು ಇದನ್ನು ಸೇರಿಸ್ಕೋಬೋದು. ನೋಡಿ, ಕಂಪ್ಲೀಟಾಗಿ ಇವಾಗ ಇದು ಆಗಿದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನು ನಾನು ಇವಾಗ ಗ್ಯಾಸ್ನ ಫ್ಲೇಮ್ ಆಫ್ ಮಾಡಿಕೊಂಡು ಗ್ಲಾಸ್ಗೆ ಸರ್ವ್ ಮಾಡ್ಕೊಬಿಡ್ತೀನಿ. ಈ ಕಡೆ ಒಂದು ಗ್ಲಾಸ್ ತೊಗೊಂಡು ಹಾಗೆ ಒಂದು ಸ್ಟ್ರೈನರ್ ಕೂಡ ತೊಗೊಂಡಿದ್ದೀನಿ. ಅಲ್ಲ ಫ್ರೆಂಡ್ಸ್, ಇವಾಗ ನಾನು ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿ ಇದು ಒಂದು ದೊಡ್ಡ ಗ್ಲಾಸು, ಅಂದರೆ ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು, 1 ಗ್ಲಾಸ್ ಹಾಲು 1 ಗ್ಲಾಸ್ ನೀರನ್ನ ಹಾಕಿದ್ದೆ. ನನಗೆ 1 ಗ್ಲಾಸ್ ಹಾಲಾಗುವಷ್ಟು ಮಾತ್ರ ಸಿಕ್ಕಿದೆ. ನಾವು ಒಳ್ಳೆ ಹಸುವಿನ ಹಾಲು ಕರೆದಿರೋದನ್ನ ಉಪಯೋಗಿಸೋದ್ರಿಂದ ನೋಡಿ ಇಲ್ಲಿ ಎಷ್ಟು ಬೇಗ ಇದು ಯಾವ ರೀತಿಯಾಗಿ ಕೆನೆ ಕಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ನಾವು ಇದನ್ನ ತಣ್ಣಗಾದ್ಮೇಲೆ ಅಂದರೆ ಉಗುರು ಬೆಚ್ಚಗಿದ್ದಾಗ ಕುಡಿಸ್ಬೇಕಾದ್ರೆ ಇನ್ನೊಂದು ಸಲ ಇದನ್ನು ಸೋದಿಸ್ಕೊಂಡು ಕುಡಿಸ್ಬೇಕಾಗತ್ತೆ. ಇದ್ರ ಸಮೇತ ಕೆನೆ ಸಮೇತ ಕುಡಿಸೋದು ಬೇಡ. ದೊಡ್ಡವ್ರು ಕುಡಿಯೋಂಗಿದ್ರೆ ಕುಡಿಬೋದು. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.